ಕಾಟಾಚಾರಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಗಣತಿ ಕಾರ್ಯ ನಡೆಯುತ್ತಿದೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಶಶಿಕಾಂತ್ ದೊಡಮನಿ ಅವರು ಆರೋಪಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಸರ್ಕಾರದ ಆದೇಶದ ಮೇರೆಗೆ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಗಣತಿ ಕಾರ್ಯವನ್ನು ಅಧಿಕಾರಿಗಳು ಕಾಟಾಚಾರಕ್ಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮೇ 28ರವರೆಗೆ ಗಡುವು ನೀಡಿದ ರಾಜ್ಯ ಸರ್ಕಾರ ಕೂಡಲೇ ಬಂದ್ ಮಾಡಿ ಪುನಃ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದರು. ತದನಂತರ ಜಿಲ್ಲಾ ಉಪಾಧ್ಯಕ್ಷ ರವಿ ಬಬಲೇಶ್ವರ್ ಮಾತನಾಡಿ, ಒಳ ಮೀಸಲಾತಿ ಗಣತಿ ಬಗ್ಗೆ ಇನ್ನೂ ಜನರಿಗೆ ಅರಿವು ಇಲ್ಲ. ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಡಂಗುರ ಸಾರಿ ಅವಧಿ ಮೀಸಲಾತಿ ಮತ್ತು ಇತರೆ ವಿಚಾರಗಳ ಪರವಾಗಿ ವಿವರವಾಗಿ ತಿಳಿಸಬೇಕು ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸುರೇಶ್ ಮೀಸಿ, ಸಂಘಟನಾ ಸಂಚಾಲಕ ವಕೀಲ ದೊಡಮನಿ, ಸಾವಳಗಿ ವಿಭಾಗದ ಸಂಘಟನಾ ಸಂಚಾಲಕ ಸಾಗರ್ ಕಾಂಬಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಇಶ್ಯೂಸ್ ಎಲ್ಲಿ ಇದ್ದಿಲ್ಲ ಮತ್ತು ಇದ್ರ ಬದಲು ಯಾವುದೋ ಅಧಿಕಾರಿ ವರ್ಗನೂ ನಮಗೆ ಇದ್ರ ಬದಲು ಸೊಲ್ಯೂಷನ್ ಅವ್ರು ಮಾಡಿಲ್ಲ. ಹಿಂಗೆ ಪ್ರಾಬ್ಲಮ್ ಆದರೆ ಏನು ಸೊಲ್ಯೂಷನ್ ಏನು ಅನ್ನೋದು ಅವ್ರ ಕಡೆ ಉತ್ತರನೇ ಇಲ್ಲ. ಮತ್ತು ಕಾಟಾಚಾರ ಮಾಡ್ತಾರೆ ಅಷ್ಟೇ. ಆಮೇಲೆ ನಾವು ಎಲ್ಲೇ ಹೋಗ್ತೀವಲ್ಲ ಅಲ್ಲಿ ಯಾರು ಅಧಿಕಾರಿಗಳು ಇರಲ್ಲ. ಈಗ ಆ ಕಡೆ ಅವರು ಎ ಸಿ ಅವ್ರ ಮುಂದೆ 3-4 ಕಂಪ್ಲೇಂಟ್ ಕೊಟ್ಟಿವಿ. ಯಾರು ನಾವು ನಮ್ಮ ವೈಯಕ್ತಿಕ ನಮ್ಮ ಚಲವಾದಿ ಮಾಸವನ್ನು ಕೊಡೋದಲ್ಲ ವೈಯಕ್ತಿಕ ಪೇರೆಂಟ್ಸ್ ಮನೆ ಮುಂದೆ ಏನು ಇರಲ್ಲ. ನಿಮ್ಮದು ಒಂದು ಆಧಾರ್ ಕಾರ್ಡ್ ಒಂದೇ ಇದ್ದರು ಒಂದೇ ಸೇರ್ಸಾಕ್ ಬರ್ತೈತಿ ಅನ್ನೋ ಟೈಮ್ದಾಗ ಎಲ್ಲ ಈಗ ಚಿಕ್ಕಲಿಗಾಗಿ ನಿನ್ನೆ ಸಮಸ್ಯೆ ಅವರು ಯಾರು ನಿಮ್ಮ ಹಿಂದಿನ ಸೇರಿಸ್ಲು ಮಗನ ಸೇರಿಸ್ಲು ಇಲ್ಲಿ ನಾನು ಹಿಂದಿನ ಸೇರಿಸಿ ಮಗಳು ಉಳಿದ್ರು ಉಳಿಲಿ ಅವ್ರಿಗೆ ಬಂದಿದ್ದ ನಾಲೆಜ್ ಇಲ್ಲ. ಆಧಾರ್ ಕಾರ್ಡ್ ಮೇಲೆ ಎಷ್ಟು ಬೇಕಾದ್ರೆ ಸೇರಿಸ್ಬೋದು, ಲಿಮಿಟ್ ಇಲ್ಲ. ಆಗ ಇದೇನು ಗಂಟಿ ಮಾಡಕ್ಕೆ ಬಂದಾಗ ಶಿಕ್ಷಕರಿಗೆ ಮತ್ತೆ ಮಾಹಿತಿ ಇಲ್ಲ. ಈಗ ಆಲ್ರೆಡಿ ಅವರು ಗೋಪಾಲ್ ನಾಯ್ಕ ಅಂತಂದ್ರೆ ಅವ್ರಿಗೆ ಎ ಸಿ ಅವ್ರ ಮುಂದೆ ಕಂಪ್ಲೇಂಟ್ ಕೊಟ್ಟಿವಿ. ಆಮೇಲೆ ನೋಡಲ್ ಆಫೀಸರ್ ಕೋಲೂರು ಇರ್ತಾರೆ ಅವ್ರ ಮೇಲೆ ಕೊಟ್ಟಿವಿ, ಕುದುರೆಮಣಿ ಅವ್ರು ಕೊಟ್ಟಿವಿ, ಬಿ ಅವ್ರ ಮೇಲೆ ಕೊಟ್ಟಿವಿ. ಆಮೇಲೆ ಮುಂದೆ ಈಚೆ ಕಡೆ ನೀನು ಇವರು ಯಾರು ಇವರು SS ಅರ್ಕೇರಿ, ಆಮೇಲೆ GM ಕೊತ್ತನೂರು ಅಂತ ಅವ್ರ ಮೇಲೆ ಕೊಟ್ಟಿವಿ. ಅವ್ರ ಮ್ಯಾಗ ಆಕ್ಷನ್ ಅಂತಂದ್ರೆ ಇದ್ರ ಏನು ಇದನ್ನೈತಿ ಗಾಂಭೀರ್ಯತೆ ಏನೈತಿ, ಜನಗಣತಿ ಗಾಂಭೀರ್ಯತೆ ಏನೈತಿ ಅಂತ ಆಗ್ಬೇಕಾಗ್ತೈತಿ. ಅದು ಗಾಂಭೀರ್ಯತೆ ಏನಂತ ತಿಳ್ಕೊಂಡಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಸರ್ಕಾರ ಒಂದು ಹೇಳತೈತಿ, ನಾವು ಮಾಡ್ಬೇಕೈತಿ ಮಾಡತ್ತೀವಿ. ಸರ್ಕಾರದ ಮೂಲ ಆಶೆ ಮೂಲ ಉದ್ದೇಶನ ಜನಗಣತಿ ಮಾಡೋದು, ಜಾತಿ ಗಣತಿ ಮಾಡೋದು ಅಧಿಕಾರಿ ವರ್ಗಕ್ಕೆ ಗೊತ್ತಿಲ್ಲ. ಸರ್ಕಾರದ ಏನು ಇದು ವಿಚಾರ ಐತಿ, ಏನು ಅವ್ರ ಮೂಲ ಉದ್ದೇಶ ಏನೈತಿ ಅನ್ನೋದು ಸರ್ಕಾರದ ಅವ್ರ ಮೂಲ ಉದ್ದೇಶನೇ ತಿಳ್ಕೋರು ಅಧಿಕಾರಿ ವರ್ಗ. ಅವ್ರ ಮಸ್ತ್ ಬಗ್ಗೆ ಸಂಡೇ ಎಂಜಾಯ್ ಮಾಡತ್ತಾರ, ಅವ್ರ ಸುಟ್ಟಿ ಎಂಜಾಯ್ ಮಾಡತ್ತಾರ, ಅದನ್ನ ಎಂಜಾಯ್ ಮಾಡತ್ತಾರ. ಅದ್ರ ಇದ್ರ ಬದಲು ಅವ್ರು ವಿಚಾರ ಮಾಡೋರು. ತರಬೇತಿ ಆಗೈತಿ. ಆದ್ರೆ ತರಬೇತಿ ಆದ ಒಂದು ಹಳಿ ವರ್ಷದಾಗ ಏನು ಅಪೇಕ್ಷೆ ಕೊಟ್ಟಿರಲಿಲ್ಲ. ಅದನ್ನ ಪ್ಲೇಸ್ಟೋರ್ದಾಗ ಹೋಗಿ ಅದನ್ನ ಡಿಲೀಟ್ ಮಾಡಿ ಅಪ್ಡೇಟ್ ಏನು ಮಾಡಿಲ್ಲ ಅದನ್ನ ಇವ್ರು ಮಾಡ್ಕೋಬೇಕಾಗಿತ್ತು. ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡ್ರೆ ಮಿನಿಮಮ್ ಒಂದು ಮನೆಗೆ 4-5 ನಿಮಿಷ ಮುಗಿಯಾಗ್ತಿದ್ರು. ಮೊದಲ ಒಂದೊಂದು ಮನೆಗೆ ಅರ್ಧ ತಾಸು ತೊಗೊಂಡು ಅದರಿಂದ ಇನ್ನೂ ಆಗಿಲ್ಲ. ಬರೀ ನಮ್ಮದು SC ಬರೀ 61,000 ಆಗಿತ್ತು. ಇನ್ನೂ ಆಗಿಲ್ಲ, ಬರೀ 61,000 ಆಗಿತ್ತು. ಇನ್ನು ನಮ್ದು ನೇರ ಅಮೌಂಟ್ ಈಗ ನಾ ಹೇಳೋದು ಹರಿದ ಈಗ ಅಪ್ಡೇಟ್ ಪ್ರಕಾರ ನೋಡ್ರೆ ನಮ್ದು ಅಟ್ಲೀಸ್ಟ್ ಇಲ್ಲ ಒಂದು 2-3 ಲಕ್ಷ ಮಂದಿ ಇರ್ಬೋದು ಎಂಟರ್ ಜಿಲ್ಲಾದಾಗ ಅಂದಾಜ. ಮತ್ತು ಅದು ಇನ್ನೂ ಮತ್ತೆ ಇವರು ಈಗ ಲಾಸ್ಟ್ ಎಂಡಿಂಗ್ ತೊಗೊಂಬಂದ್ರೆ ಇದು 28 ಕ್ಲೋಸ್ ಮಾಡಿದ್ರೆ ಮುಂದಿನ ನಮ್ಮ ಭವಿಷ್ಯ ಹೆಂಗಾಗ ಭಾಳ ಉಳಿದೈತಿ. ಭಾಳ ಮಂದಿ ಇನ್ನೂ ಜನಗಣತಿಗೆ ಒಳಪಡದ ಬಗ್ಗೆ ಭಾಳ ಉಳಿದೈತಿ. ಅದಕ್ಕೆ 75,000 ಏನು ಮನಿ ಮುಗಿಸ್ತಾರೆ. ಒಂದು ವಾರ್ಡ್ ವಹಿಸ್ಕೊಂಡ್ರೆ ಈಗೆಲ್ಲ ನಮ್ಮ ದುಡಿಯೋ ಮಂದಿ ಕೆಲಸ ಬಿಟ್ಟು ಬಂದಲ್ಲಿ ಅವ್ರು ಮುಟ್ಕೊಂಡು ಮಾಡಿದ್ರೆ ಒಂದು ಮನಿ ತನಕ ಹೋದ್ರೂ ಆಗಿಲ್ಲ. ಮತ್ತೆ ಇನ್ನು ಅವ್ರು ಬಂದು ಇಲ್ಲಿ ಮಾಡಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನು ಮಾಡೋದು ನಾವೇನು ಮುಂದೆ ಕೊಡ್ತಿರಲ್ಲ ಯಾರು ನಾವು ಹೇಳ್ತಿದ್ವಿ, ಅವರು ಸಿಗ್ತಾ ಇಲ್ಲ. ಮತ್ತೆ ಹೆಂಗೆ ನೋಡೋದ್ರೆ ಇದು ಸರ್ವೆ ಸರ್ಕಾರ ಕಾಟಾಚಾರ. ಯಾಕಂದ್ರೆ ಒಂದು ಒಳ್ಳೆ ಯೋಜನೆ ಐತಿ. ಆ ಯೋಜನೆ ಕಾರ್ಯಕ್ರಮ ಬರ್ಬೇಕಂದ್ರೆ ಎಲ್ಲ ಪ್ರತಿಯೊಂದು ಮನೆಯೂ ಸರ್ವೆ ಆಗಬೇಕು. ಪ್ರತಿಯೊಂದು ಮನೆಯ ಕುಟುಂಬದ ಸದಸ್ಯರಿಗೂ ಸರ್ವೆ ತಮ್ಮ ಸರ್ವೆ ಕಾರ್ಯ ಮಾಡಿಸ್ಬೇಕು. ತಮ್ಮ ಸದಸ್ಯರ ಪಟ್ಟಿಯನ್ನು ಕೊಡಬೇಕು. ಈ ಡಂಗ್ರೆ ಹೊಡ್ಸಿರ ಈ ಕೆಲವೊಂದು ನಮ್ಮ ಸಮಾಜದಾಗ ಇನ್ನ ಕೆಲವೊಂದು ಯಾಕೆ ಸರ್ವೆ ಮಾಡಕತ್ತಾರ ಅನ್ನೋದು ಇನ್ನ ಇದು ಇಲ್ಲ. ಅದು ಅವೇರ್ನೆಸ್ ಮಾಡ್ಬೇಕಂದ್ರೆ ಡಂಗ್ರೆ ಹೊಡ್ಸ್ಬೇಕು. ಜಾತಿ ಗಣಗತಿ ಐತಿ, ಇದರಿಂದ ಸರ್ಕಾರದ ಸೌಲಭ್ಯಗಳು ಸಿಗ್ತಾವ ಅನ್ನೋದನ್ನು ಅವ್ರು ಮನವರಿಕೆ ಮಾಡಿಕೊಟ್ರೆ ಅದು ಒಂದು ರೀತಿ. ಯಾಕಂದ್ರೆ ಇದೆಲ್ಲ ಒಂದು ರೀತಿ ಏನಾಗ್ಯದ, ಆಯೋಗ ರಚನೆ ಮಾಡ್ಯಾರ, ಸರ್ಕಾರ ಮಾಡಾಕತ್ತದ, ಶಿಕ್ಷಕರು ಬಂದು ಮಾಡ್ಕೊಂಡು ಹೊಂಟಾರಂತ ಇದೊಂದು ಕಾಟಾಚಾರಕ್ಕೆ ನಡೆದಂಗೆ ಆಗ್ಯದ. ಇದು ಸೀರಿಯಸ್ ಆಗಿ ಸರ್ವೆ ಕಾರ್ಯ ಆಗ್ಬೇಕಾದ್ರೆ ಸರ್ಕಾರ ಇದ್ರ ಮ್ಯಾಗ ಇನ್ನೂ ಕೆಲವೊಂದು ಅವಕಾಶಗಳು ಕೊಡಬೇಕು. ಕೆಲವೊಂದು ಸಮಯವನ್ನು ಕಾಲಾವಕಾಶ ಕೊಡಬೇಕು.
ಕಾಲಾವಕಾಶ ಕೊಟ್ಟು ಇವ್ರಿಗೆ ಪೂರಾ ಎಲ್ಲನೂ ಕುಟುಂಬಗಳು ಸರ್ವೆ ಕಾರ್ಯದಾಗ ಬಂದ್ರೆ ಆ ಜಾತಿ ಗಣತಿಗೆ ಒಂದು ಸ್ಥಾನಮಾನ ಸಿಕ್ಕಂಗೆ